ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹಾಂದಿ ಗ್ರಾಮದ ನಿವಾಸಿ ತುಂಗಮ್ಮ ಅವರ ಕೆಳಗೂರು ಗ್ರಾಮದ ಸರ್ವೆ ನಂಬರ್ 518 ಆಲ್ದೂರು ಹೋಬಳಿಯ ಹಾಂದಿ ಗ್ರಾಮದಲ್ಲಿರುವ 2 ಎಕರೆ ಅರೇಬಿಕಾ ಕಾಫಿ ತೋಟ ಹಾಗೂ ವಿಶ್ವ ಅವರ 1 ಎಕರೆ ಕಾಫಿ ತೋಟ ಸುಟ್ಟು ಹೋಗಿರುವ ಘಟನೆ ಹಾಂದಿ ಗ್ರಾಮದಲ್ಲಿ ನಡೆದಿದೆ. ಸ್ಥಳಕ್ಕೆ ಆಲ್ದೂರು ಕಂದಾಯ ಅಧಿಕಾರಿ ವೆಂಕಟೇಶ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಸಾರಿಕಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾನು ಹಾಂದಿ ಗ್ರಾಮದ ವಾಸಿ ಎಚ್.ಎನ್. ವಿಶ್ವನಾಥ್ ಅಂತೇಳಿ ನನ್ನ ಹೆಸರು. ನನಗೆ 3 ಎಕರೆ 12 ಗುಂಟೆ ಜಮೀನಿತ್ತು. ನಮ್ಮ ತೋಟದ ಮೇಲೇ ಮೇನ್ ಲೈನ್ ಹೋಗಿದೆ KEBದು. ಅದು ವೈರ್ ಕಟ್ಟಾಗಿ ಬಿದ್ದುಬಿಟ್ಟು ನಂದು 1 ಎಕರೆ ತೋಟ ಸುಟ್ಟೋಗಿದೆ. ತೋಟದಲ್ಲಿ ಬಾಳೆ, ಅಡಿಕೆ, ಮೆಣಸು ಎಲ್ಲ ಇತ್ತು. ಎಲ್ಲ ಪೂರ್ತಿ ಸುಟ್ಟೋಗಿದೆ. ತುಂಬ ಲಾಸ್ ಆಗಿದೆ. ನಮ್ಮ ಪಕ್ಕದವ್ರದ್ದು ಒಂದು ಎಕರೆ ಇತ್ತು, ಅವ್ರದ್ದು ಪೂರ್ತಿ ಸುಟ್ಟೋಗಿದೆ. ನಮಗೆ ಸರ್ಕಾರದಿಂದ ಏನಾದ್ರು ಪರಿಹಾರ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಈಗ ತುಂಬ ವರ್ಷದಿಂದ ಇದೇ ಥರ ಆಗ್ತಾಯಿದೆ. ಲೈನ್ ಒಂದು ಚೇಂಜ್ ಮಾಡಿಕೊಟ್ರೆ ನಮಗೆ ಒಳ್ಳೆಯದು. ಈ ಶಾಸಕರ ಗಮನಕ್ಕೂ ತಂದಿದ್ದೀವಿ, ತೋಟಗಾರಿಕೆ ಇಲಾಖೆಗೆ ಅವ್ರ ಗಮನಕ್ಕೂ ತಂದಿದ್ದೀವಿ. ಆದರೂ ಮೆಸ್ಕಾಂನವರು ಏನು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಜನ ತೋಟಕ್ಕೆ ಕೆಲಸಕ್ಕೆ ಬರೋಕ್ಕೆ ಹಿಂಜರಿತಾ ಇದ್ದಾರೆ. ಭಾರಿ ತೊಂದರೆ ಆಗಿದೆ. ಜೀವನಕ್ಕೆ ಆಧಾರವಾದ ಕಾಫಿ ತೋಟವನ್ನು ಕಳೆದುಕೊಂಡ ತುಂಗಮ್ಮ ಅವರ ಬದುಕು ಸಂಕಷ್ಟದಲ್ಲಿದ್ದು ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ರೀತಿ ಘಟನೆ ನಡೆದಿರುವುದು ದುರದೃಷ್ಟಕರ ಸಂಗತಿ. ಇದಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು.